ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 7, ಜೀವಕೋಶದ ಶಕ್ತಿ ನಾಣ್ಯ. ಇದು ಕೂಡ ಸುಲಭವಾದ ಪ್ರಶ್ನೆ ಆಗಿದೆ. ನೋಡಿ, ಜೀವಕೋಶದ ಶಕ್ತಿಯ ನಾಣ್ಯ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜೀವಕೋಶ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಅಲ್ವಾ. ಪ್ರೊಕ್ಯಾರಿಟಿಗಳಲ್ಲಿ ಒಂದೇ ಜೀವಕೋಶವಿರುತ್ತದೆ, ಅದು ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಬಟ್ ಯುಕ್ಯಾರಿಟಿಗಳಲ್ಲಿ ತುಂಬಾ ಕೋಶದ ಕಣದಂಗಗಳಿವೆ. ಅವು ಎಲ್ಲವುಗಳು ಸೇರಿ ಒಂದು ಜೀವಕೋಶದ ಕಾರ್ಯಗಳನ್ನು ನಿರ್ವಹಿಸುತ್ತಾ ಇದೆ ಅಲ್ವಾ. ಸೊ ಇವಾಗ ಆ ಕಾರ್ಯ ನಿರ್ವಹಿಸಲು ಶಕ್ತಿ ಅವಶ್ಯಕತೆ ಇದೆ ಅಲ್ವಾ. ಸೊ ಆ ಶಕ್ತಿಯ ನಾಣ್ಯಗಳನ್ನು ಯಾವುದು ಸಂಶ್ಲೇಷಣೆ ಮಾಡುತ್ತಿದೆ ಅದನ್ನ ನಾವು ಇಲ್ಲಿ ನೋಡಬೇಕಾಗಿದೆ. ಸೊ ಶಕ್ತಿಯ ನಾಣ್ಯಗಳು ಯಾವುವು ಅಂತ ನೋಡಬೇಕಾಗಿದೆ. ಸೊ ನೋಡಿ, ಇದು ಮೈಟೋಕಾಂಡ್ರಿಯಾದ ಚಿತ್ರ. ಇದು ಮೈಟೋಕಾಂಡ್ರಿಯಾದ ಈ ಮೈಟೋಕಾಂಡ್ರಿಯಾದಲ್ಲಿ ನೀವು ನೋಡಬಹುದು, ಇಲ್ಲಿ F1 ಪಾರ್ಟಿಕಲ್ ಅಂತ ಇರುವುದು. ಓಕೆ, ಸೊ ಇವೆಲ್ಲವುಗಳು ಏನು ಈ ಸೆಲ್ಯುಲಾರ್ ರೆಸ್ಪಿರೇಷನ್ ನಲ್ಲಿ ತೊಡಗಿಕೊಂಡಿರುತ್ತದೆ. ಜೀವಕೋಶದ ಉಸಿರಾಟದ ಕ್ರಿಯೆಗಳಿಂದ ಇಲ್ಲಿ ಶಕ್ತಿ ನಾಣ್ಯಗಳನ್ನು ಸಂಶ್ಲೇಷಣೆ ಮಾಡಲ್ಪಡುತ್ತದೆ. ಆ ಶಕ್ತಿಯ ನಾಣ್ಯಗಳು NADP ಅಲ್ಲ, ಇದನ್ನ ಶಕ್ತಿಯ ನಾಣ್ಯಗಳಾಗಿ ಮಾರ್ಪಾಡು ಮಾಡಬೇಕಾಗುತ್ತದೆ. ಆದ್ದರಿಂದ ಇದು ಶಕ್ತಿಯ ನಾಣ್ಯಗಳಲ್ಲ. ADP ಕೂಡ ಶಕ್ತಿಯ ನಾಣ್ಯಗಳಲ್ಲ. DNA ಇದು ಶಕ್ತಿಯ ನಾಣ್ಯ ಅಲ್ವಾ. ಇದು ಯಾವುದು ಅನುವಂಶೀಯತೆಯನ್ನು ತೊಡಗಿಸಿಕೊಂಡಿರುವುದು ಅಥವಾ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ವಸ್ತುವಾಗಿದೆ. ATP ಅನ್ನು ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಂದು ಕರೆಯಲಾಗುತ್ತದೆ. ಇದು ಆಕ್ಚುಲಿ ಏನಾಗಿದೆ, ಶಕ್ತಿಯ ನಾಣ್ಯವಾಗಿದೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಅದನ್ನ ATP ಎಂದು ಕರೆಯುತ್ತಾರೆ. ಥ್ಯಾಂಕ್ ಯು.